ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ಸಂತರಲ್ಲಿ, ಶರಣರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಹಲವಾರು ವಿಚಿತ್ರ ವಿನೋದದ ರೀತಿಯಲ್ಲಿ ಪವಾಡಗಳನ್ನು ಸೃಷ್ಟಿಸುತ್ತಿರುವ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆಯ ಮುಂದುವರಿದ ಭಾಗವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಅಂತಂದರೆ ಸಾಕ್ಷಾತ್ ಕಾಳಿಯ ವರಪ್ರಸಾದ, ಕಾಳಿಕಾದೇವಿಯ ಅಂಶದಿಂದನೇ ಜನಿಸಿದಂತಹ ಮಹಾನ್ ಅವಧೂತರು. ಈ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳಿಗೂ ಮತ್ತು 770 ವರ್ಷಗಳ ಕಾಲ ಬದುಕಿದಂತಹ ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು, ಗದಗದ ಹತ್ತಿರ ಇರುವಂತಹ ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು, ಅವರ ಚರಿತೆಯ ಬಗ್ಗೆ ಈಗಾಗಲೇ ನಾನು ಒಮ್ಮೆ ಹೇಳಿದ್ದೆ. 770 ವರ್ಷಗಳ ಕಾಲ ಅವರು ಬದುಕಿದ್ರು. ಅದ್ಭುತ ಮಹಾಪುರುಷರು ಕೂಡ ಅಷ್ಟೇ ಹೌದು. ಅವರಿಗೆ ದೇಹ ತ್ಯಾಗವನ್ನ ಇನ್ನು ಮೇಲೆ ನೀನು ಮಾಡು, ಈ ದೇಹದೊಳಗಿರೋದು ಬಹಳಷ್ಟು ಸರಿಯಲ್ಲ ಅಂತ ಹೇಳಿ ಆಜ್ಞೆ ಮಾಡಿದವರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳು. ನೋಡ್ರಿ, 770 ವರ್ಷ ಬದುಕಿದಂತಹ ಬೂದೀಶ್ವರ ಮಹಾಸ್ವಾಮಿಗಳು ಅಜಾತ ನಾಗಲಿಂಗ ಮಹಾಸ್ವಾಮಿಯ ಆಣತಿಯಂತೆ ದೇಹವನ್ನ ತ್ಯಾಗ ಮಾಡಿರ್ತಾರೆ. ಅವರು ತಮ್ಮ ಜೀವಿತಾವಧಿಯಲ್ಲಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳನ್ನ ನೋಡ್ಲಿಕ್ಕೆ ಬಂದಿರ್ತಾರೆ. 770 ವರ್ಷ ಬದುಕ್ಯಾರ ಅಂತಂದ್ರ ಅವ್ರ ಹಿರಿಯರು. ನಾಗಲಿಂಗ ಮಹಾಸ್ವಾಮಿಗಳು ಅವರ ಮುಂದೆ ಒಬ್ಬ ಮಗನ ರೀತಿಯಲ್ಲಿ ಇದ್ರು. ಅಷ್ಟು ಅವರಿಬ್ಬರ ನಡಬರ್ಕ ತಂದೆ ಮತ್ತು ಮಗನ ರೀತಿಯ ಬಾಂಧವ್ಯ ಇತ್ತು. ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು ನವಲಗುಂದಕ್ಕೆ ಬರೋರಿದ್ರು. ಹೀಗಿದ್ದಾಗ ಈ ವಿಷಯವನ್ನ ತಿಳಿದಂತಹ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಬಹಳಷ್ಟು ಸಂತೋಷಭರಿತರಾದರು. ಓಹೋ, ನಮ್ಮಪ್ಪ ನನ್ನ ನೋಡ್ಲಿಕ್ಕೆ ಬರಾಕತ್ತಾನ ಅಂತ ಹೇಳಿ ಎಲ್ಲ ಮಠದೊಳಗೆ ತಮ್ಮ ಶಿಷ್ಯ ಬಳಗಿತ್ತು. ಅವ್ರಿಗೆಲ್ಲ ಓಡಾಡಿ ಓಡಾಡಿ ಕುಣದಾಡಿ ಹೇಳೋರು, ನಮ್ಮಪ್ಪ ಬರ್ಲಿಕ್ಕತ್ತಾನ ಅಂತ ಹೇಳಿ. ಎಲ್ಲರೂ ಅನ್ನೋರು, ಯಾರು ಬರ್ತಿದ್ದಾರ, ಯಾರು ಅಪ್ಪ ಅವರು ಇಷ್ಟ್ಯಾಕೆ ಸಂತೋಷ ಭರಿತರಾಗಿದ್ದಾರ ಅಂತ ಹೇಳಿ. ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು ಮಠಕ್ಕೆ ಬಂದ ನಂತರ ಸಾಕ್ಷಾತ್ ಬಾಲಕನ ರೀತಿಯಲ್ಲಿ, ಒಂದು ಹಸುಗೂಸಿನ ರೀತಿಯಲ್ಲಿ ನಮ್ಮ ಅಪ್ಪ ಬಂದ ಅಂತ ಹೇಳಿ ಹೆಂಗ ಮಕ್ಕಳು ಕುಣಿತಾವಲ್ಲ, ಆ ರೀತಿ ನಾಗಲಿಂಗ ಮಹಾಸ್ವಾಮಿಗಳು ಬೂದೀಶ್ವರ ಮಹಾಸ್ವಾಮಿಗಳನ್ನ ನೋಡಿ ಕುಣದಾಡ್ಲಿಕ್ಕೆ ಶುರು ಮಾಡ್ರು. ಜೋರಂಗಿ ಹೋಗಿ ತಬ್ಕೊಂಡ್ರು, ಅವರನ್ನ ಆಲಂಗಿಸಿದ್ರು, ಪ್ರೀತಿಯಿಂದ ಮಠದೊಳಗೆ ಬರಮಾಡಿಕೊಂಡ್ರು. ಅಪ್ಪ ಬಂದಿ, ಈಗ ಬಂದಿ, ಅಪ್ಪ ಬಂದಿ ಅಂತ ಹೇಳಿ ಬಹಳ ಸಂತೋಷ. ಅವರಿಬ್ಬರ ನಡವರ್ಕ್ ಬಹಳ ಸಂತೋಷ. ಅಷ್ಟೇ ಸಂತೋಷ ನೋಡ್ರಿ, ಬೂದೀಶ್ವರ ಮಹಾಸ್ವಾಮಿಗಳಿಗೂ ಅಷ್ಟೇ ಸಂತೋಷ, ಮಗನನ್ನ ನೋಡಿದಂಗ ಆಯ್ತು ಅಂತ ಹೇಳಿ. ಇವರ ಲೀಲೆಗಳನ್ನ ಅವ್ರು ತಿಳ್ಕೊಂಡಿದ್ರು, ಅವರ ಶಕ್ತಿ ಸಾಮರ್ಥ್ಯಗಳನ್ನ ಇವ್ರು ತಿಳ್ಕೊಂಡಿದ್ರು. ಹೀಗಾಗಿ ಬಹಳ ಬಾಂಧವ್ಯ ಬೆಳೆದಿತ್ತು ಅವ್ರ ಇಬ್ಬರ ನಡಬರ್ಕ. ಈ ಬೂದೀಶ್ವರ ಮಹಾಸ್ವಾಮಿಗಳು ಬಂದ ನಂತರ ಬಾಲಕನ ರೀತಿಯಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು, ಅಪ್ಪ ನೀ ನನಗೆ ಬಂದಿ ಬಹಳ ಸಂತೋಷ ಆಯ್ತು, ನನಗೇನ್ ತೊಂಬಂದದಿ ಊರಿಂದ ಅಂತ ಹೇಳಿ ಹಿಂಗೆ ಕೇಳೋರು. ಈ ಹೆಂಗ ಮಕ್ಳ ತಂದೆ ಹೊರಗಡೆಯಿಂದ ಬಂದ್ರ ಅಪ್ಪ ನನಗೇನ್ ತಂದದಿ ಅಂತ ಕೇಳ್ತಾವಲ್ಲ, ಆ ರೀತಿ ಕೇಳಕತ್ರು. ಅಪ್ಪ ನನಗೆ ತಿನ್ನಾಕ ಏನ್ ತಂದದಿ ನನಗೆ ಅಂತ ಹಿಂಗ ಕೇಳೋರು.
ತಂದಿನಪ್ಪ ತಂದಿನ ನಿನಗೆಲ್ಲ ತಂದಿನ ತಗೋ ಅಂತ ಹೇಳಿ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಅಪ್ಪ ಇವತ್ತು ನೀ ನನಗೆ ಊಟ ಮಾಡಿಸ್ಬೇಕು, ನಿನ್ನ ತೊಡಿ ಮ್ಯಾಗ ಮನ್ಸ್ಕೋಬೇಕು, ನನಗ ಮಗುವಿನ ರೀತಿ ನೀ ಆರೈಕೆ ಮಾಡ್ಬೇಕು ನೋಡಪ್ಪ ತಂದಾಗ, ಆಯ್ತು ಬಾಪ ಅಂತ ಹೇಳಿ ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು ನೋಡ್ರಿ ತಾವು ಪ್ರಸಾದಕ್ಕೆ ಏನಪ್ಪಾ ಅಂದ್ರೆ ಕೂಡ್ಬೇಕಾಗಿತ್ತು. ಆದ್ರ ಮಗ ಮೊದಲು ಊಟ ಮಾಡ್ಲಿ ಅಂತ ಹೇಳಿ ತಾವ ತಮ್ಮ ಕೈಯಾರೆ ನೋಡ್ರಿ ಆ ಏನು ಪ್ರಸಾದ ವ್ಯವಸ್ಥೆ ಆಗಿತ್ತು ಅದನ್ನೆಲ್ಲ ತಾಟ ತಗೊಂಡು ಬಂದು ಆಹಾರವನ್ನೆಲ್ಲ ಕಲಸಿ ತುತ್ತು ಮಾಡಿ ನಾಗಲಿಂಗ ಮಹಾಸ್ವಾಮಿಗಳಿಗೆ ಉಣಿಸ್ತಿದ್ರು ನೋಡ್ರಿ. ಎಷ್ಟ ಪ್ರೀತಿ ನೋಡ್ರಿ ಅವರಿಬ್ಬರ ನಡಬರ್ಕ, ಎಷ್ಟು ಪ್ರೀತಿ. ಇವರು ದೊಡ್ಡವ್ರೆ, ನಾಗಲಿಂಗ ಮಹಾಸ್ವಾಮಿಗಳು ದೊಡ್ಡವ್ರೆ, ಆದ್ರ 770 ವರ್ಷ ಬದುಕಿದ್ದಂತಹ ಬೂದೀಶ್ವರ ಮಹಾಸ್ವಾಮಿಗಳ ಮುಂದೆ ಇವರು ಮಗು ತಾನೆ. ಹೀಗಾಗಿ ಮಗನ ರೀತಿಯಲ್ಲಿ ನೋಡ್ರಿ ಅವ್ರ ವರ್ತನೆ ಇತ್ತು ನಾಗಲಿಂಗ ಮಹಾಸ್ವಾಮಿಗಳದ್ದು. ಇವರು ಕೂಡ ತಂದೆಯಂತೆ ಬಾ ಯಪ್ಪ ಅಂತ ಹೇಳಿ ಕರೆದು ತೊಡಿ ಮ್ಯಾಗ ಕುಣಿಸೊಂದು ಕೈ ತುತ್ತನ್ನ ತಿನ್ನಿಸಿದ್ರು. ಬೂದೀಶ್ವರ ಮಹಾಸ್ವಾಮಿಗಳು ಕೈ ತುತ್ತು ತಿನ್ನಿಸಿದ್ರು, ನೀರು ಕುಡಿಸಿದ್ರು. ತಮ್ಮ ಮೈ ಮ್ಯಾಗಿರುವಂತಹ ಅಂಗವಸ್ತ್ರದಿಂದ ಆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಬಾಯಿ ಒರೆಸರು ನೋಡ್ರಿ. ಎಷ್ಟ ಪ್ರೀತಿ ನೋಡ್ರಿ, ಅದನ್ನ ಹೇಳಲಿಕ್ಕೆ ಒಂದು ರೀತಿಯ ಸಂತೋಷ ಉಂಟಾಗ್ತದೆ. ತಂದೆ ಮಕ್ಕಳ ಸಂಬಂಧ ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಬಾಯಿಯನ್ನ ಒರೆಸರು. ಅಪ್ಪ ನನಗೆ ನಿದ್ದೆ ಬಂದತಿ ಮಲಗಸಂದ್ರ ನಾಗಲಿಂಗ ಮಹಾಸ್ವಾಮಿಗಳು. ಆಯ್ತಪ್ಪ ಇಲ್ಲೇ ಮಕ್ಕೋ ನನ್ನ ತೊಡಿ ಮ್ಯಾಗ ಅಂತ ಹೇಳಿ ತೊಡಿ ಮ್ಯಾಗ ತಲೆ ಇಟ್ಕೊಂಡು ಆ ನಾಗಲಿಂಗ ಮಹಾಸ್ವಾಮಿಗಳಿಗೆ ತಲೆ ಚಪ್ಪರಿಸಿ ನೇಮರಿಸಿ ಮಲಗಿಸ್ಕೊಂಡಿದ್ರು ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು. ಏನ್ರಿ ಅದು ಶರಣರ ಆ ವಾತಾವರಣ, ಸಂತರ ಅದೊಂದು ಲೀಲೆ ಪ್ರೀತಿ ಏನಿರ್ತದಲ್ಲ ಅದನ್ನ ಯಾವುದರಿಂದನೂ ನಾವು ಊಹೆ ಮಾಡ್ಕೊಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಗಾಧವಾದ ಪ್ರೀತಿ ಅದು. ಹೆಂಗ ತಾಯಿ ತನ್ನ ಮಕ್ಕಳಿಗೆ ಊಟ ಮಾಡಿಸಿ ಕೈ ಬಾಯಿ ಎಲ್ಲ ಒರೆಸಿ ತನ್ನ ತೊಡಿ ಮ್ಯಾಗ ಆಲಂಗಿಸಿಕೊಂಡು ಮಲಗಿಸ್ತಾಳ, ಅಂತಹ ಪ್ರೀತಿ ನೋಡ್ರಿ ಅದು. ಅಂತಹ ಪ್ರೀತಿ ಬಹಳ ನಿಷ್ಕಲ್ಮಶವಾದಂತಹ ಪ್ರೀತಿ. ತಮ್ಮ ತೊಡಿ ಮ್ಯಾಗ ಮಲಸ್ಕೊಂಡ್ರು. ರಾತ್ರಿ ಆಯ್ತು, ಇಬ್ರು ಮಠದೊಳಗೆ ಮಲಗಿಕೊಂಡಾಗ ಯಥಾ ಪ್ರಕಾರ ಹೊಸಳ್ಳಿಯ ಬೂದೀಶ್ವರ ಮಹಾಸ್ವಾಮಿಗಳು ತಮ್ಮ ಪೂಜೆಗಾಗಿ ಸಿದ್ಧತೆ ಮಾಡ್ಕೋತಾ ಇದ್ರು. ಪೂಜೆಗಾಗಿ ಸಿದ್ಧತೆ ಮಾಡ್ಕೋ ಸಂದರ್ಭದೊಳಗೆ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಯಾವ್ದಾದ್ರೂ ಒಂದು ಲೀಲೆ ತೋರ್ಸೋವ್ರೆ. ಅವರು ಯಾವ್ದಾದ್ರೂ ಒಂದು ವಿಚಿತ್ರವಾದಂತ ಒಂದು ಪ್ರಸಂಗವನ್ನ ಮಾಡಿಬಿಡೋರು. ಅವ್ರು ಎಲ್ಲೇ ಹೋಗ್ಲಿ, ಯಾರಿಗೇ ಭೇಟಿ ಆಗ್ಲಿ, ಅವರು ಬಂದಾರು ಅಂತಂದ್ರ ಸ್ವಲ್ಪ ಜನ ಏನ್ ಮಾಡ್ಕೋತಿದ್ರು, ಇಲ್ಲೊಂದು ಏನೋ ಪ್ರಸಂಗ ನಡೀತೈತಿ, ಇಲ್ಲಿ ಒಂದು ಲೀಲೆ ಆಗೇ ಆಗ್ತೈತಿ ನಮ್ಮ ಅಪ್ಪನ ಅಂತ ಹೇಳಿ ತಿಳ್ಕೊಂಡ್ ಬಿಡೋರು. ಆ ರೀತಿನೇ ಅವ್ರದ್ದು ವರ್ತನೆ ಇತ್ತು. ಹೀಗಿದ್ದಾಗ ಆ ಪೂಜಾ ಕೈಂಕರ್ಯ ಒಳಗೆ ನಡೀತಾ ಇತ್ತು. ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಮಠದ ಮಗ್ಗಲ ಇರುವಂತಹ ಏನು ಹೂವಿನ ಗಿಡಗಳು, ಬಳ್ಳಿ ಗಿಡಗಳು ಎಲ್ಲ ಇದ್ದು ಅಲ್ಲೆಲ್ಲ ಹೋಗಿ ಇನ್ನ ಹೂ ಆಗಿದ್ದು ರೀ. ಆ ಹೂ ಆಗದೇ ಇರುವಂತಹ ಮೊಗ್ಗುಗಳನ್ನೆಲ್ಲ ಕೀಳಕ್ ಶುರು ಮಾಡ್ರು. ಸಣ್ಣ ಸಣ್ಣ ಚಿಗುರು ಒಡೆದ ಸಸ್ಯಗಳನ್ನೆಲ್ಲ ಕೀಳಾಕ್ ಶುರು ಮಾಡ್ರು. ಎಲ್ಲಾ ಹೂ ಬೆಳೆದಿದ್ದಂಥವುಗಳನ್ನೆಲ್ಲ ಕಿತ್ತಿ ಎಲ್ಲಿ ಬೇಕಲ್ಲಿ ಒಗಿಲಾಕತ್ರು. ಆ ಪಕ್ಕದಲ್ಲಿ ಇರುವಂತಹ ಹೂ ಗಿಡಗಳು ಅವು ಇವು ಏನಿದ್ವಲ್ಲ ಎಲ್ಲಾ ಗಿಡ ಕಿತ್ತೊಗಿದು, ಚಿಗುರುಗಳನ್ನ ಚಿವುಟೋದು, ಮೊಗ್ಗುಗಳನ್ನ ಕೀಳೋದು, ಸಣ್ಣ ಸಣ್ಣ ಕಾಯಾಗಿದ್ದು ಅಂದ್ರೆ ಅವನು ಹರಿದು ಒಗಿದು, ಗಿಡ ಮುರಿದು, ಹಿಂಗೆ ಸಣ್ಣ ಹುಡುಗ ನೋಡ್ರಿ, ಸಣ್ಣ ಹುಡುಗ ಹೆಂಗ ಆ ಎಲ್ಲ ಹಾಳು ಮಾಡ್ತಾರತ್ಲ ಹಂಗ ಅದನ್ನೆಲ್ಲ ಹಾಳು ಮಾಡಿಬಿಟ್ರು. ಪಕ್ಕದಲ್ಲಿರುವಂತಹ ಗಿಡ ಗಂಟೆಗಳನ್ನೆಲ್ಲ ಹಾಳು ಮಾಡಿ ಊರೊಳಗೆ ಓಡ್ಕೊಂತ ಹೋದ್ರು. ನೋಡ್ರಿ ಅವ್ರದ್ದು ಲೀಲೆ ವಿಚಿತ್ರ ಅಂತ ಹೇಳಿಲ್ಲ ನಿಮ್ಗೆ. ಹಂಗ ಊರೊಳಗೆ ಓಡ್ಕೊಂತ ಹೋದ್ರು. ಊರಾಗ ಓಡ್ಕೊಂತ ಹೋಗಿ ಏನ್ ಅನ್ಲಿಕ್ಕೆ ಶುರು ಮಾಡಿದ್ರು ಅಂದ್ರ, ನಮ್ಮ ಅಪ್ಪ ಬಂದಾನ, ಹೊಸಳ್ಳಿ ಬೂದೀಶ್ವರ ಮಹಾಸ್ವಾಮಿ ನಮ್ಮ ಅಪ್ಪ ಬಂದಾನ, ನಮ್ಮ ಅಪ್ಪಗೆ ಹುಚ್ಚಿಡದೈತಿ ಬರ್ರಿ ಅಂತ ಹೇಳಿ ಮಂದಿಗೆಲ್ಲ ಕೂಗಲಾಕ್ ಶುರು ಮಾಡ್ರು. ನಮ್ಮ ಅಪ್ಪಗೆ ಹುಚ್ಚಿಡದೈತಿ ಬರ್ರಿ, ನಮ್ಮ ಅಪ್ಪಗೆ ಹುಚ್ಚಿಡದೈತಿ ಬರ್ರಿ ಅಂತ ಹೇಳಿ. ಅವಾಗ ಜನ ಎಲ್ಲ ಊರಾಗ ಹಿಂಗ ಕೂಗಂತ್ಲೆ, ಯಾಕೆ ನವಲಗುಂದದ ನಾಗಲಿಂಗಜ್ಜವ್ರು ಹಿಂಗ್ ಮಾಡ್ಲಿಕ್ಕತ್ತಾರಲ್ಲ, ಬಹುಶಃ ಹೊಸಳ್ಳಿ ಬೂದೀಶ್ವರ ಸ್ವಾಮಿಗಳು ಬಹಳ ವರ್ಷ ಬದುಕಿದವ್ರು, ಹುಚ್ಚಿಡಿದ್ರು ಹಿಡಿದಿರಬಹುದು, ಪಾಪ ಏನಾಗೈತೋ ಏನೋ, ನಡ್ರಿ ನೋಡಾಕ್ ಹೋಗೋಣ ಅಂತ ಹೇಳಿ ಊರಿನ ಎಲ್ಲಾ ಜನ ಸೇರ್ಕೊಂಡು ಮಠಕ್ಕೆ ನೋಡಾಕ್ ಬಂದ್ರು. ಬೂದೀಶ್ವರ ಸ್ವಾಮಿಗಳಿಗೆ ಹುಚ್ಚಿಡ್ದೈತಿ ಬರ್ರಿ ಅಂತ ಕೂಡ್ಲೆ ಹೊರಗೆ ಮಠದ ಮುಂದೆ ಬಂದು ನೋಡ್ತಾರ, ಎಲ್ಲಾ ಗಿಡ ಗಂಟಿ ಹೂ ಮೊಗ್ಗುಗಳೆಲ್ಲ ಕಿತ್ತು ಹರಹರದು ಒಗದ್ ಬಿಟ್ಟಿದ್ರು ನಾಗಲಿಂಗ ಮಹಾಸ್ವಾಮಿ.
ಇದನ್ನ ನೋಡಿ ಅಯ್ಯೋ ಹೌದು, ನಾಗಲಿಂಗ ಮಹಾಸ್ವಾಮಿ ಹೇಳಿದಂಗ ಬೋಧೀಶ್ವರ ಸ್ವಾಮಿಗಳಿಗೆ ಹುಚ್ಚ ಹಿಡ್ದೈತಿ, ಎಲ್ಲ ಹೆಂಗ ಹರಿದೋಗದ ನೋಡಿ, ಗಿಡ ಎಲ್ಲ ಮಗುಗಳನ್ನ ಕಿತ್ತಾನ, ಸಣ್ಣ ಸಣ್ಣ ಕಾಯಿ ಕಿತ್ತು ಹೋಗದಾನ, ಹಿಂಗ್ಯಾಕೆ ಮಾಡ್ಯಾನ ಏನೋ ಅಂತ ಹೇಳಿ ಎಲ್ಲಾ ಜನ ನಿಂತು ನೋಡ್ಲಿಕ್ಕೆ ಶುರು ಮಾಡ್ರಿ. ಇವ್ ನಾಗಲಿಂಗ ಮಹಾಸ್ವಾಮಿಗಳು ಏನಪ್ಪಾ ಅಂತಂದ್ರ ಇವ್ರ ಕೂಗಾಟ ಇನ್ನೂ ನಿಂತಿರ್ಲಿಲ್ಲ. ನಮ್ಮ ಅಪ್ಪ ಹುಚ್ಚಿಡಿತೋ, ನಮ್ಮ ಅಪ್ಪ ಹುಚ್ಚಿಡಿತೋ ಅಂತ ಹೇಳಿ ಇವ್ ಚೀರ್ಲಾಕ್ ಚಾರು ಮಾಡಿದ್ರು ನಾಗಲಿಂಗ ಮಹಾಸ್ವಾಮಿಗಳು. ಇದೆಲ್ಲ ಚೀರಾಟ ಕೂಗಾಟ ಹೊರಗೆ ನಡೆದಿದ್ದನ್ನ ನೋಡಿ ಒಳಗೆ ಕುಂತಹ ಬೋಧೀಶ್ವರ ಮಹಾಸ್ವಾಮಿಗಳು, ಹೊಸಳ್ಳಿ ಬೋಧೀಶ್ವರ ಮಹಾಸ್ವಾಮಿಗಳು ಎದ್ದು ಹೊರಗೆ ಬಂದ್ರು. ಹೊರಗೆ ಬಂದು ನೋಡ್ತಾರ, ಇಡೀ ಊರಿನ ಜನ ಬಂದು ನಿಂತು ಬಿಟ್ಟೈತಿ ಮಠದ ಮುಂದ. ನಾಗಲಿಂಗಜ್ಜ ಕೂಗಾಡ್ಲಕತ್ತಾನ, ನಮ್ಮ ಅಪ್ಪ ಹುಚ್ಚಿಡದೈತಿ, ನಮ್ಮ ಅಪ್ಪ ಹುಚ್ಚಿಡದೈತಿ ಅಂತ ಹೇಳಿ. ಅವಾಗ ಆ ಕಟ್ಟಿ ಮ್ಯಾಗ ನಿಂತು ಬೋಧೀಶ್ವರ ಮಹಾಸ್ವಾಮಿಗಳು ಏನ್ ಈ ದೃಶ್ಯವನ್ನೆಲ್ಲ ನೋಡಿದ್ರಲ್ಲ, ಅವ್ರಿಗೆ ಗೊತ್ತಾಯ್ತು, ಓಹೋ ನಾಗಲಿಂಗ ಏನೋ ಒಂದು ಲೀಲೆ ಮಾಡವನಿದ್ದಾನ, ಅದಕ್ಕೆ ಈ ರೀತಿ ವರ್ತನೆ ಒಂದು ನಡೆದೈತಿ ಅಂತ ಹೇಳಿ ಅದನ್ನೆಲ್ಲ ನೋಡ್ರು. ಗಿಡ ಕಿತ್ತಿದ್ದು, ಮಗ್ಗು ಬಿದ್ದಿದ್ದು ಎಲ್ಲ ಚಲ್ಲಾಪಿಲ್ಲಿ ಆಗಿದ್ದನ್ನ ನೋಡಿ ಬೋಧೀಶ್ವರ ಮಹಾಸ್ವಾಮಿಗಳು ಇವನ ಲೀಲೆಯನ್ನ ಅರಿತು, ನಾಗಲಿಂಗ ಮಹಾಸ್ವಾಮಿಗಳ ಲೀಲೆಯನ್ನ ಅರಿತು ಗಹಗೈಸಿ ನಗಲಕತ್ತಾರ ಅವ್ರು ಜೋರಂಗೆ ಗಹಗೈಸಿ ನಗುವುದನ್ನ ನೋಡಿ ಮತ್ತ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನೋಡ್ರಿಪ್ಪ ನೋಡ್ರಿ ನಮ್ಮ ಅಪ್ಪ ನೋಡ್ರಿ ಹೆಂಗ ನಗಲಕತ್ತಾನ ನೋಡ್ರಿ, ಹುಚ್ಚ ನಕ್ಕಂಗ. ಈಗಾರ ಗೊತ್ತಾತಿಲ್ ನಾ ಹೇಳಿದ್ ನಮ್ಗೆ ಹುಚ್ಚ ಹಿಡ್ದೈತಿ ಅಂತ ಹೇಳಿ, ನೋಡ್ರಿ ನೀವ ನೋಡ್ಕೊಂಡ್ ಬಿಡ್ರಿ ಅಂತ ಹೇಳಿ ಮತ್ ನಾಗಲಿಂಗ ಮಹಾಸ್ವಾಮಿಗಳು ಜನರಿಗೆ ಹೇಳಿದ್ರು. ಇದನ್ನ ನೋಡಿದಂತ ಜನ ಹೌದು ಬೋಧೀಶ್ವರ ಮಹಾಸ್ವಾಮಿಗಳಿಗೆ ಹುಚ್ಚ ಹಿಡ್ದೈತಿ, ಇಷ್ಟೆಲ್ಲಾ ಹರಿದು ಚಲಾಪಿಲ್ಲಿ ಮಾಡ್ಯಾರ, ಮತ್ ಹೆಂಗ ನಗತಾರ ನೋಡು ಮ್ಯಾಗ ನಿತ್ತು ಅಂತ ಹೇಳಿ ಜನರು ಕೂಡ ಹೌದಪ್ಪ ಹೌದು ಹುಚ್ಚ ಹಿಡ್ದೈತಿ, ನಿಮ್ಮ ಅಪ್ಪ ಹುಚ್ಚ ಹಿಡ್ದೈತಿ ಅಂತ ಹೇಳಿ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ರಿ. ಅದಾದ ಕೂಡ್ಲೆ ನೋಡ್ರಿ, ಈ ದೃಶ್ಯವನ್ನೆಲ್ಲ ನೋಡಿದಂತ ಬೋಧೀಶ್ವರ ಮಹಾಸ್ವಾಮಿಗಳು, ನಾಗಲಿಂಗ ಸರಿ ಇಲ್ಲದ, ಹಿಂಗ್ಯಾಕ್ ಮಾಡಿದಿ, ಏನ್ ಇದನ್ನು ಹಿಂಗ್ ಮಾಡಿ ಮತ್ ನನಗ ಹುಚ್ಚಿಡದೈತಿ ಅಂತ ಅನ್ನಕತ್ತಿ, ಸರಿ ದೂರ ಅಂತ ಹೇಳಿ ದೂರ ಸರಿಸ್ಲಿಕ್ಕೆ ಬಂದ್ರು. ಅಪ್ಪ ನೀ ಮಾಡಿದ್ದು ನೋಡಿ ಹೆಂಗ್ ಮಾಡಿದಿ ನೋಡಪ್ಪ, ನಿನ್ ಹುಚ್ಚಿಡದೈತಿ ನೋಡಪ್ಪ ಅಂತ ಹೇಳಿ ಮತ್ ಇವ್ರು ಹಂಗೆ ಅನ್ನೋರು. ಸರಿಪಾ ಸರಿ, ಒಂದ್ ಸ್ವಲ್ಪ ದೂರ ಸರಿ ಅಂತ ಹೇಳಿ ಅವ್ರನ್ನ ಸರಿಸಿ ಅಲ್ಲಿ ಏನು ಚಲ್ಲಾಪಿಲ್ಲಿ ಮಾಡಿದ್ರಲ್ಲ ಆ ಮೊಗ್ಗುಗಳನ್ನ, ಕಿತ್ತೊಗದಂತಹ ಸಣ್ಣ ಸಣ್ಣ ಚಿಗುರು ಎಲೆಗಳನ್ನ, ಬಳ್ಳಿಗಳನ್ನ ಎಲ್ಲ ಆ ಕೈಯಿಂದ ಆ ಗೋಳೆ ಮಾಡಿದ್ರು. ಅವನ್ನೆಲ್ಲ ಗೋಳೆ ಮಾಡಿ ಬಗಸಿ ಒಳಗೆ ಹಿಡ್ಕೊಂಡ್ರೆ ಆ ಬಗಸಿ ಒಳಗಿಂದ ಎಲ್ಲಿ ಆ ಹೂವಿನ ಮೊಗ್ಗುಗಳು ಅವೆಲ್ಲ ನೋಡ್ರಿ ಎಲ್ಲಿಂದ ನಾಗಲಿಂಗ ಮಹಾಸ್ವಾಮಿಗಳು ಕಿತ್ತಿದ್ರು ನೋಡ್ರಿ, ಅದೇ ಜಾಗಕ್ಕೆ ಹೋಗಿ ಮತ್ತ ಅವು ಅಂಟ್ಕೋಲಿಕ್ ಶುರು ಮಾಡಿದ್ವು. ಎಲ್ಲಾ ಬೊಗಸೆ ಒಳಗ ಅದನ್ನ ಬಳದ ಎತ್ತಿ ಹಿಡಿಯೋರು, ಬೊಗಸೆಯಿಂದ ಹೋಗಿ ಅವು ತಮ್ಮ ಜಾಗಕ್ಕೆ ಎಲ್ಲಿದ್ದು ಅಲ್ಲಿ ಹೋಗಿ ಕೂಡ್ಲಿಕ್ಕೆ ಶುರು ಆಯ್ತು. ಇದನ್ನೆಲ್ಲ ನೋಡಿದ ಜನ ಗಾಬರಿ ಆಗ್ಲಿಕ್ಕೆ ಶುರು ಆಯ್ತು. ಎಂತಹ ಶಕ್ತಿ ಮಹಾಪುರುಷರು ಇವರು, ನಮ್ಮ ನಾಗಲಿಂಗಜ್ಜವರು ಮತ್ತು ಇವರು ಕೂಡಿ ಏನೋ ಇದು ಲೀಲಾ ವಿನೋದನ ಆಗಿರಬೇಕು ಅಂತ ಹೇಳಿ ಅವರು ತಿಳ್ಕೊಲಿಕ್ಕೆ ಶುರು ಮಾಡಿದ್ರು. ಎಲ್ಲ ಕಿತ್ತಂತಹ ಕಾಯಿ, ಹೂವು, ಗಿಡಗಳು, ಮೊಗ್ಗುಗಳು ಎಲ್ಲ ತಮ್ಮ ಜಾಗಕ್ಕೆ ಹೋಗಿ ಅಂಟ್ಕೋಲಿಕ್ಕೆ ಶುರು ಆಯ್ತು. ಅದಾದ ಕೂಡ್ಲೆ ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳು, ಅಪ್ಪ ನನಗೆ ಈ ಸದ್ಯ ಏನಪ್ಪಾ ಅಂತಂದ್ರ ತಿನ್ಲಿಕ್ಕೆ ಬೆಂಡ, ಬತಾಸ, ಚಂಡ, ಆಟುಣಿಕಿ ಬೇಕು ನನಗ. ಈಗ ಹೆಂಗ ಜಾತ್ರೆಗ ಬೆಂಡ, ಬತಾಸು ಅಂತ ಹೇಳಿ ಬರ್ತಾವ ನೋಡ್ರಿ ಸ್ವೀಟ್, ಅವೆಲ್ಲ ನನಗೆ ಈ ಸದ್ಯ ಬೇಕು ಅಂತ ಹೇಳಿ ಮಕ್ಕಳು ಹೆಂಗ ಹಠ ಮಾಡ್ತಾರಲ್ರಿ ಹಂಗ ಹಠ ಮಾಡ್ಲಿಕ್ಕೆ ಶುರು ಮಾಡ್ರು ನಾಗಲಿಂಗ ಮಹಾಸ್ವಾಮಿಗಳು. ಅಪ್ಪ ನಂಗೆ ಈ ಸದ್ಯ ಬೇಕು, ಬೆಂಡ ಬತಾಸ ಬೇಕು, ನನಗ ಆಡ್ಲಿಕ್ಕೆ ಚಂಡ ಬೇಕ, ಆಟೋಣಿಕೆ ಸಾಮಾನು ಬೇಕ, ಈ ಸದ್ಯ ಬೇಕು ನನಗಂತ ಹೇಳಿ ನೆಲದ ಮ್ಯಾಗ ಬಿದ್ದು ಉಳ್ಳಾಡಿ ಅಳಾಕ್ ಶುರು ಮಾಡ್ರು. ಕಾಲ್ ಹೊಸ್ತಾಡಿ ಅಳಾಕತ್ತಾರ. ಅದು ಯಾಕೆ ಹಿಂಗ ಅಳಾಕತ್ತಾರ ಅಂತಂದ್ರ ಇವರ ಲೀಲೆಯನ್ನ ಜನರಿಗೆ ತೋರಿಸ್ಬೇಕಾಗಿತ್ತು. ಬೋಧೀಶ್ವರ ಮಹಾಸ್ವಾಮಿಗಳ ಲೀಲೆಯನ್ನ ಜನರಿಗೆ ತೋರಿಸ್ಬೇಕಾಗಿತ್ತು. ಇಂಥವು ಬಹಳ ಮಾಡ್ಯಾರ ನಾಗಲಿಂಗ ಮಹಾಸ್ವಾಮಿಗಳು, ಬಹಳ ಮಾಡ್ಯಾರ. ಗರಗದ ಮಡಿವಾಳಜ್ಜನವ್ರ ಹತ್ತಿಕ್ಕಿರುವಂತಹ ಶಕ್ತಿಯನ್ನ ತೋರಿಸ್ಲಿಕ್ಕೆ ನಾಗಲಿಂಗ ಮಹಾಸ್ವಾಮಿಗಳೇ ಬರ್ಬೇಕಾಯ್ತು. ಇವರೆಲ್ಲ ಬಹಳ ಒಂದು ರೀತಿ ಎಲ್ಲ ಸ್ನೇಹಿತರ ವರ್ಗ. ಏನ್ ಅದ್ಭುತ ಅವ್ರ ಸ್ನೇಹ, ಬಹಳ ಅದು. ಅವರ ಲೀಲೆಗಳನ್ನ ನಾನು ಸಾಕಷ್ಟು ಹೇಳಿದೀನಿ, ನೀವು ಕೇಳ್ತಾ ಹೋದ್ರೆ ನಮ್ಮ ಚಾನೆಲ್ನಲ್ಲಿ ನೀವು ನೋಡ್ತಾ ಹೋದ್ರೆ ನಿಮಗೆ ಒಂದೊಂದಾಗಿ ಅರಿವಾಗುತ್ತೆ. ಅಷ್ಟು ಅದ್ಭುತವಾದ ಲೀಲೆಗಳು. ಈ ಸದ್ಯ ಬೆಂಡ ಬತಾಸ ನನಗೆ ಚಂಡ ಬೇಕು, ಚುನುಮುರಿ ಬೇಕು ಅಂತ ಹೇಳಿ ಏನು ಅಳ್ಳಿಕ್ ಶುರು ಮಾಡಿದ್ರು. ಉಳ್ಳಾಡಿ ಅಳಬೇಡಪ್ಪ, ಅಳಬೇಡ, ನಾ ಕೊಡ್ತಾನ ಬಾರೋ, ಸಂತಿಗೆ ಕರ್ಕೊಂಡು ಹೋಗ್ತಾನ ನಡಿಯೋ, ಸಂತ್ಯಾಗ ನಿನಗೆ ಏನ್ ಬೇಕು ಎಲ್ಲಾ ಕೊಡಿಸ್ತಾನ ನಡಿ ಅಂದ್ರ ಅವ್ರು. ಸಂತಿಗೆಲ್ಲ ಬರಾಮಲ್ಲ,
ಸಂತ್ಯಾಗ ಹೋಗಿ ನೀ ಕೊಂಡಿಸ್ಕೊಡೋದ ಬೇಡಪ್ಪ, ನನಗೆ ಏನ್ ನೀನ್ ನಿಂತಿದ್ದಲ್ಲ ಇಲ್ಲೇ ಬೇಕು, ನನಗೆ ಈ ಸದ್ಯ ನನಗೆ ಕೊಡು ಅಂತ ಹೇಳಿ ಹಠ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಜೋರಂಗೆ ಆಯ್ ಉಯ್ ಅಂತ ಹೇಳಿ ಅಳ್ಳಾಕ ಶುರು ಮಾಡ್ರಿ. ಅವ್ರು ಅಳ್ಳಾಕ್ ಶುರು ಮಾಡಿದ್ರೆ ಹೊಸಳ್ಳಿಯ ಬೋಧೀಶ್ವರ ಮಹಾಸ್ವಾಮಿಗಳು ನೋಡ್ರಿ, ಅವ್ರ ಹೆಗಲಿಗೆ ಒಂದು ಜೋಳಿಗಿತ್ತು. ಕಾಲೇ ಜೋಳಿಗೆ ರೀ, ಶರಣರದಂತ ಜೋಳಿಗೆ, ಕಾಲೇದ ಒಂದು ಜೋಳಿಗೆ. ಕಾಲೇ ಜೋಳಿಗೆ ಒಳಗೆ ಕೈ ಹಾಕಿದ್ರು ಏನು ಇಂದ್ರ ಮಹೇಂದ್ರ ಜಾಲೋ ಏನೋ ಎಂಬಂತೆ ಎಷ್ಟು ಬೇಕಟ್ಟ ಏನಪ್ಪಾ ಅಂತಂದ್ರ ಬೆಂಡ, ಬತಾಸ, ಚುರುಮುರಿ, ಆಟೋಣಿಕಿ, ಚಂಡ ಎಲ್ಲನೂ ಜೋಳಿಗೆಯಿಂದ ತಗತಗದ್ ನಾಗಲಿಂಗ ಸ್ವಾಮಿ ಕೊಡ್ಲಾಕತ್ರು. ನೋಡ್ರಿ ಕಾಲೇ ಚೀಲ್ದಾಗಿಂದ ಹಿಂಗ ತಗದ್ ಕೊಡಾಕತ್ರು. ಜನರು ಏನ್ ನಿಂತು ನೋಡ್ತಿದ್ರಲ್ಲ, ಜನರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಯಪ್ಪ ನಾಗಲಿಂಗ ಅಜ್ಜ, ಹುಚ್ಚರು ನಿಮ್ಮ ಅಪ್ಪ ಅಲ್ಲಪ್ಪ, ನಿಮ್ಮಿಬ್ಬರ ಲೀಲಾ ವಿನೋದಗಳನ್ನ ನೋಡ್ಕೊಂತ ನಿಂತೀವಲ್ಲ, ನಾವು ಹುಚ್ಚರದೀವು, ಎಂಥ ಅದ್ಭುತವಾದಂತಹ ಲೀಲೆಗಳಪ್ಪ ನಿಮ್ಮ ಅಂಥೇಳಿ ಇವರ ಲೀಲೆಗಳನ್ನ ಕೊಂಡಾಡ್ತಾ ಜನ ಸಂತೋಷದಿಂದ ಮತ್ತೆ ಊರ್ ಕಡೆ ಹೋಯ್ತು. ನಾಗಲಿಂಗ ಅಜ್ಜವ್ರು ನೋಡ್ರಿ, ಬೋಧೀಶ್ವರ ಮಹಾಸ್ವಾಮಿಗಳಿಗೆ ಹಿಂದಿನ ಕೆಲವು ವರ್ಷಗಳ ಹಿಂದೆ ಹೇಳಿದ್ರಂತ, ನೀನು ಈ ದೇಹದೊಳಗ ಬಹಳ ದಿವಸ ಇರಬೇಡ, 770 ವರ್ಷ ಆಗೈತಿ, ಎಷ್ಟು ದಿವಸ ಮಲ ಮೂತ್ರದಿಂದ ಕೂಡಿರುವಂತಹ ಈ ದೇಹದೊಳಗ ಬದುಕತಿ, ಸಾಕಿನ್ನು ಬಿಟ್ಟು ಹೋಗುವಂತ ಹೇಳಿದ್ರಂತ. ಆದ್ರ ಆ ವಿಚಾರ ಬೋಧೀಶ್ವರ ಸ್ವಾಮಿಗಳಿಗೆ ನೆನಪಿತ್ತು, ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳಿಗೆ ತಾವು ಹೇಳಿದ ಮಾತು ನೆನಪಿರ್ಲಿಲ್ಲ. ಈ ಲೀಲೆಯನ್ನ ಏನ್ ಅಲ್ಲಿ ತೋರಿಸಿರಲ್ಲ ನಿನಗೆ ಹುಚ್ಚಿಡದತಿ ಹಂಗ ಅಂತ ಹೇಳಿ ಅವಾಗ ಬೋಧೀಶ್ವರ ಮಹಾಸ್ವಾಮಿಗಳಿಗೆ ಅರಿವಾತು. ಈಗಾಗಲೇ ನಾಗಲಿಂಗ ನನಗೆ ಈ ದೇಹ ಬಿಟ್ಟು ಹೋಗಂದಿದ್ದ, ನಾನು ಹೋಗಿಲ್ಲಾಗಿದ್ನಿ, ಅದಕ್ಕೆ ನನಗೆ ಹುಚ್ಚಿಡದೈತಿ ಅನ್ನುವಂತಹ ಪ್ರಸಂಗ ಜನರಿಗೆ ತೋರಿಸ್ಕೊಟ್ಟಾನ. ಇನ್ನು ನಾನು ತಡ ಮಾಡ್ರೆ ಸರಿಯಲ್ಲ ಅಂತ ಹೇಳಿ ಮನದೊಳಗ ವಿಚಾರ ಮಾಡ್ಕೊಂಡು ನಾಗಲಿಂಗ ಹೇಳಿದ್ರು, ನಾಗಲಿಂಗ ನೀನ್ ಹೇಳಿರುವಂತ ವಿಚಾರ ನನಗೆ ನೆನಪೈತಪ್ಪ, ನಾನ ಈ ದೇಹವನ್ನ ಬಿಟ್ಟ ಹೋಗಿಲ್ಲಾಗಿದ್ನಿ, ನಿನ್ನ ಮಾತಿನ ಆಣತಿಯಂತೆ ಇನ್ನು ಕೆಲವೇ ದಿವಸಗಳಲ್ಲಿ ಈ ದೇಹವನ್ನ ನನ್ನ ತೊರಿತನಪ್ಪ, ನಿನ್ನ ದರ್ಶನ ಆಗಿದ್ದ ನನಗೆ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಬೋಧೀಶ್ವರ ಮಹಾಸ್ವಾಮಿಗಳು ಹೊಸಳ್ಳಿಗೆ ಹೋಗಿ ನೋಡ್ರಿ, ಸ್ವಗ್ರಾಮಕ್ಕಲ್ಲಿ ಏನ್ ತೆರಳುತ್ತಾರ 1860 ಸುಮಾರಿನಲ್ಲಿ ಅವರು ಅತಿ ಆನಂದದಿಂದ ತಮ್ಮ ಕಾಯವನ್ನ ತ್ಯಾಗ ಮಾಡಿಬಿಡ್ತಾರ. ಇಂದಿಗೂ ಕೂಡ ಹೊಸಳ್ಳಿಯ ಮಠದಲ್ಲಿ ಬೋಧೀಶ್ವರ ಸ್ವಾಮಿಗಳ ಗದ್ದಿಗೆ ಇದೆ. ಈ ಗದ್ದಿಗೆಯನ್ನ ನೋಡ್ಲಾಕ ಮತ್ತೆ ಏನಪ್ಪಾ ಅಂದ್ರ ನಾಗಲಿಂಗ ಮಹಾಸ್ವಾಮಿಗಳು ಬಂದಿರ್ತಾರ. ನೋಡ್ರಿ ಬಹಳ ವಿಚಿತ್ರ ನಾಗಲಿಂಗ ಮಹಾಸ್ವಾಮಿಗಳು. ದೇಹ ಬಿಡಂತ ಹೇಳಿದವರು ಅವರೇ, ದೇಹ ಬಿಟ್ಟ ನಂತರ ಗದ್ದುಗೆಯ ಮುಂದೆ ಬಂದು ನಿಂತು ಗದ್ದುಗೆ ಜೊತೆ ಮಾತಾಡಿ ಅಲ್ಲಿಯ ಶಕ್ತಿಯ ಅರಿವನ್ನ ಜನರಿಗೆ ತೋರಿಸಿಕೊಟ್ಟವರು ಅವರೇ. ಇಂತಹ ಲೀಲೆಗಳನ್ನ ನಾಗಲಿಂಗ ಮಹಾಸ್ವಾಮಿಗಳು ಬಹಳ ಮಾಡ್ತಿದ್ರು. ಈಗಲೂ ಕೂಡ ಬೋಧೀಶ್ವರ ಮಹಾಸ್ವಾಮಿಗಳ ಗದ್ದುಗೆ ಮುಂದೆ ಹೋಗಿ ನಿಂತು ನೀವು ಭಕ್ತಿಯಿಂದ ಕೇಳ್ಕೊಂಡಿದ್ದ ಆದ್ರೆ ಅಲ್ಲಿ ಕೂಡ ನಾಗಲಿಂಗ ಮಹಾಸ್ವಾಮಿಗಳ ಹೆಂಗ ತಮ್ಮ ಭಕ್ತರನ್ನು ಉದ್ಧಾರ ಮಾಡ್ತಾರಲ್ಲ, ಅದೇ ರೀತಿ ಅವರೂ ಕೂಡ ಬೋಧೀಶ್ವರ ಮಹಾಸ್ವಾಮಿಗಳು ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ಇದ್ದಾರೆ. ಹಿಂಗ ಲೀಲೆಯನ್ನ ಮಾಡ್ತಾ ಒಂದು ದಿವಸ ಏನಾಗಿತ್ತು ಅಂತಂದ್ರೆ, ಈ ಬಂಕಾಪುರ ಕೇಳಿರಲ್ಲ ನೀವು, ಶಿಗ್ಗಾಮಿ ಹತ್ರ ಬರ್ತೈತಿ ಬಂಕಾಪುರ ಅಂತ ಹೇಳಿ. ಈ ಬಂಕಾಪುರದ ಮಾಮಲೇದಾರ ಇದ್ದ ಒಬ್ಬ, ಯಾರು ಅಂತಂದ್ರ ಗೋವಿಂದರಾಯ. ಬಂಕಾಪುರದ ಮಾಮಲೇದಾರ ಗೋವಿಂದರಾಯ. ಈ ಮಾಮಲೇದಾರನಿಗೆ ಒಬ್ಬ ಓಲೆಕಾರ ಇದ್ದ, ಅವನ ಹೆಸರು ಸಿದ್ದಪ್ಪ ಅಂತ ಹೇಳಿ. ಈ ಮಾಮಲೇದಾರ ಒಂದು ದಿವಸ ಬಂಕಾಪುರದಿಂದ ಸಿಗ್ಗಾಮಿ ಆಫೀಸ್ಗೆ ಹೋಗಬೇಕಾಗಿತ್ತು, ಕಲೆಕ್ಟರ್ ಆಫೀಸ್ಗೆ. ಸಿಗ್ಗಾಮಿ ಆಫೀಸ್ಗೆ ಹೋಗೋ ಸಂದರ್ಭದೊಳಗ ಮಾಮಲೇದಾರ ಏನ್ ಮಾಡಿದ, ಗೋವಿಂದರಾಯ ತನ್ನ ಕುದುರೆಯನ್ನ ಏರಿ ಓಲೆಕಾರನನ್ನ ಕರ್ಕೊಂಡು ಹೊಂಟಿದ್ದ ಸಿಗ್ಗಾವಿ ಕಡೆ. ಬಂಕಾಪುರದಿಂದ ಸಿಗ್ಗಾವಿಗೆ ಹೋಗ್ಬೇಕು ನೋಡ್ರಿ. ಮುಂಜಾನೆ ಎಲ್ಲ ಸ್ನಾನ ಪೂಜಾ ಕೈಂಕರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಮಾಮಲೇದಾರ ಓಲೆಕಾರ ಸಿದ್ದಪ್ಪನನ್ನ ಕರ್ಕೊಂಡು ಬಂಕಾಪುರಕ್ಕೆ ಸಿಗ್ಗಾವಿಗೆ ಹೊಂಟ ಬಂಕಾಪುರದಿಂದ. ಹೀಗೆ ಹೋಗುವಂತ ಸಂದರ್ಭದಲ್ಲಿ ಏನು ರಸ್ತೆ ಮಾರ್ಗದಿಂದ ಹೊರಟಿದ್ದ ಮಾಮಲೇದಾರ ಎದುರುಗಡೆಯಿಂದ ನಾಗಲಿಂಗ ಮಹಾಸ್ವಾಮಿಗಳು ಬರುವುದು ಸಿದ್ದಪ್ಪನ ಕಣ್ಣಿಗೆ ಕಾಣಿಸ್ತು. ಆದ್ರೆ ನಾಗಲಿಂಗ ಮಹಾಸ್ವಾಮಿಗಳ ಬಗ್ಗೆ ಮಾಮಲೇದಾರ ಗೋವಿಂದರಾಯನಿಗೆ ಏನೂ ತಿಳಿದಿರಲಿಲ್ಲ. ಆದ್ರ ನಾಗಲಿಂಗ ಮಹಾಸ್ವಾಮಿಗಳ ಶಕ್ತಿ ಯುಕ್ತಿ ಲೀಲೆ ಅವುಗಳ ಬಗ್ಗೆ
ಸಿದ್ದಪ್ಪ ಮಾತ್ರ ಚೆನ್ನಾಗಿ ತಿಳ್ಕೊಂಡಿದ್ದ. ಯಾವಾಗ ನಾಗಲಿಂಗ ಮಹಾಸ್ವಾಮಿಗಳು ಹತ್ತಿಕ ಬರೋದು ಕಾಣಿಸ್ತೋ, ಸಿದ್ದಪ್ಪ ಅಂದ, ಸಾಹೇಬ್ರ ಮಾಮಲೆದಾರ ಈಗ ಪಟ್ನ ಕುದುರೆ ಮ್ಯಾಗಿಂದ ತಳಗಿಳಿದು ಬಿಡ್ರಿ ನೀವು, ಯಾಕಂದ್ರ ಮುಂದೆ ನಾಗಲಿಂಗ ಮಹಾಸ್ವಾಮಿಗಳು ಬರ್ಲಾಕತ್ತಾರ. ಅವ್ರ ಮುಂದೆ ನೀವು ಕುದುರೆ ಮ್ಯಾಗ ಕುಂತಿದ್ದನ್ನು ನೋಡಿದ್ರ ನಿನಗ ಬಹಳ ಸೊಕ್ಕ ಐತಿ ಅಂತ ಹೇಳಿ ತಿಳ್ಕೊಬಹುದು ಅವರು. ಅದಕ್ಕೆ ನೀವು ಈಗಲೇ ಕೆಳಗಿಳಿದು ಬಿಡ್ರಿ ಅಂತ ಹೇಳಿ. ಅವಾಗ ಮಾಮಲೆದಾರ ಆ ಗೋವಿಂದರಾಯ ಆಯ್ತಪ್ಪ ಮತ್ತು ಸಿದ್ಧಿ ಪುರುಷರಿದ್ರ ಕೆಳಗಿಳ್ತೀನಿ ತಗೋ ಅಂತ ಹೇಳಿ ಕುದುರೆ ಮ್ಯಾಗಿಂದ ಚಕ್ಕತ್ತ ಕೆಳಗಿಳಿದು ಒಂದು ರಸ್ತೆ ಬದಿಯಲ್ಲಿ ನಿಂತರು. ನಾಗಲಿಂಗ ಮಹಾಸ್ವಾಮಿಗಳು ಇವ್ರ ಹತ್ರ ಬಂದ್ರು. ಆ ಸಿದ್ದಪ್ಪ ಮತ್ತು ಗೋವಿಂದರಾಯ, ಮಾಮಲೆದಾರ ಗೋವಿಂದರಾಯ ಇಬ್ಬರು ಕೂಡ ಶ್ರೀಗಳ ಪಾದಗಳ ಮ್ಯಾಗೆರಿಗೆ, ಪ್ರಭುವೇ ತಮ್ಮ ದರ್ಶನ ಆದದ್ದು ಬಹಳ ಸಂತೋಷ ಆಯ್ತು ಅಂತ ಹೇಳಿ ಸಿದ್ದಪ್ಪನು ಅಂದ. ಈ ಮಾಮಲೆದಾರರು ಅಂದ್ರು, ತಮ್ಮ ದರ್ಶನ ಭಾಗ್ಯ ಆಗಿದ್ದ ನಮಗ್ ಬಹಳ ಸಂತೋಷ ಆಯ್ತು ಗುರುವೇ ಅಂತ ಹೇಳಿ. ಅವಾಗ ಸಿದ್ದಪ್ಪ ಅಂದ, ಓಲೆಕಾರ ಪ್ರಭುವೇ ನಾವು ಶಿಗ್ಗಾಮಿಗೆ ಹೋಗ್ಬೇಕಾಗಿತ್ತು. ಇವರು ಬಂಕಾಪುರದ ಮಾಮಲೆದಾರರು ಗೋವಿಂದರಾಯರು. ಇವರು ಶಿಗ್ಗಾಮಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬರೋರಿದ್ದಾರ. ನಿಮ್ಮ ಆಶೀರ್ವಾದ ನಮ್ಮ ಮಾಮಲೆದಾರಿಗೆ ಮತ್ತ ನನಗ ಇರ್ಲಿ ತಂದೆ ಅಂತ ಹೇಳಿ ಬೇಡ್ಕೊಂಡ ಸಿದ್ದಪ್ಪ. ಆಗ್ಲಿಪ್ಪ, ನನ್ನ ಆಶೀರ್ವಾದ ಅಂತೂ ನಿಮಗ ಐತಿ, ಮತ್ತ ಒಂದು ಕೆಲಸ ಮಾಡು, ನನಗೊಂದ್ ಸ್ವಲ್ಪ ಕೆಲಸ ಐತಿ, ಈ ಕುದುರೆ ಕೊಡು ಅಂತ ಹೇಳಿ ಅಂದ್ರು ನಾಗಲಿಂಗ ಮಹಾಸ್ವಾಮಿಗಳು. ಕುದುರೆ ಕೊಡು ತಂದಾಗ ಮಾಮಲೆದಾರ ಅಂದ, ಆಯ್ತು ತಗೋರಿ ಗುರುಗಳ, ಕುದುರೆಯನ್ನ ತಗೊಂಡು ನಿಮ್ ಕೆಲಸ ಮುಗಿಸ್ಕೊಂಡು ಬರ್ರಿ ಅಂತ ಹೇಳಿ. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ನಾನು ಬರೋ ಮಠ ಇದೇ ಜಾಗದಾಗ ನಿಲ್ಬೇಕು, ನೀ ಎಲ್ಲೂ ಜಾಗ ಬಿಟ್ಟು ಕದಲಬಾರದು ಅಂತ ಹೇಳಿ. ಆಗ್ಲಿ ತಂದೆ, ತಮ್ಮ ಆಣತಿ ಅಂತೆ ನಾವು ಇಲ್ಲೇ ನಿಂದಿರ್ತೀವಿ ಅಂತ ಹೇಳಿ ಇಬ್ರು ರಸ್ತೆ ಪಕ್ಕದೊಳಗೆ ನಿಂತು ಬಿಟ್ರು. ಆ ಕುದುರೆ ಮ್ಯಾಗ ಕಟ್ಟಿರ್ತಾರ ನೋಡ್ರಿ, ಆ ಜಿನ, ಕಡಿವಾಣ, ರಿಕಾಪು, ಇವ್ ಏನು ಕುದುರೆಗೆಲ್ಲ ಕಟ್ಟಿದ್ರಲ್ಲ ಅದನ್ನು ಒಟ್ಟು ನಾಗಲಿಂಗ ಮಹಾಸ್ವಾಮಿಗಳು ಬಿಚ್ಚ ತೆಗೆದು ಹೋಗದ್ ಬಿಟ್ರು. ಕಾಲೇ ಕುದುರೆ ಇರ್ತೈತಿ ನೋಡ್ರಿ, ಕಾಲೇ ಕುದುರೆಯನ್ನ ತಗೊಂಡ್ರು. ಅದಕ್ಕೆ ಲಗಾಮು ಇಲ್ಲ, ಜಿನೇನು ಇಲ್ಲ, ಕಡಿವಾಣ ಇಲ್ಲ, ರಿಕಾಪ್ ಇಲ್ಲ, ಎಲ್ಲಾನು ತೆಗೆದು ಒಗದ್ ಬಿಟ್ರು. ಬೋಳ ಕುದುರೆ. ಆ ಬೋಳ ಕುದುರೆ ಮ್ಯಾಗ ಉಲ್ಟಾ ಹತ್ತಿ ಕೂತರು ನೋಡ್ರಿ ಅವ್ರು. ಉಲ್ಟಾ ಅಂದ್ರ ಅಕಡಿ ಸೈಡ್ ಮಾರಿ ಮಾಡಿ ಉಲ್ಟಾ ಹತ್ತಿ ಕುಂತು ಕುದುರೆ ಬೆನ್ನ ಮ್ಯಾಗ ಒಂದು ಜೋರಂಗಿ ಚಪ್ಪರಿಸಿ ಬಿಟ್ರು, ಬಡದ್ರು. ಕುದುರೆ ಓಡ್ಲಿಕ್ಕೆ ಶುರು ಆಯ್ತ್ರಿ. ಹಿಂಗ ಓಡ್ಲಿಕ್ಕೆ ಶುರು ಆಯ್ತು. ಆ ರೇಸಕ್ಕೆ ಬಿಟ್ಟ ಕುದುರೆಗಳು ಹೆಂಗ ಓಡ್ತಾವಲ್ಲ ಹಂಗ ಓಡ್ಲಿಕ್ಕೆ ಶುರು ಆಯ್ತು. ಮಾಮಲೆದಾರ ಗಾಬರಿ ಆದ. ಇವನ್ನೆಲ್ಲಾ ತೆಗೆದು ಉಲ್ಟಾ ಹತ್ತಿ ಕುಂತು ಇಷ್ಟು ಜೋರಂಗೆ ಕುದುರೆ ಓಡಿಸ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಹೇಳಿ. ಓಲಿಕಾರ ಸಿದ್ದಪ್ಪ ಅಂದ, ಮಾಮಲೆದಾರ ಅವ್ರ ಶಕ್ತಿ ಬಗ್ಗೆ ನಿಮಗ್ ಗೊತ್ತಿಲ್ರಿ ಸಾಹೇಬ್ರ, ಅವ್ರ ಶಕ್ತಿ ಬಗ್ಗೆ ನಿಮಗ್ ಗೊತ್ತಿಲ್ಲ. ಅವ್ರು ಬಹಳ ಶಕ್ತಿವಂತರದಾರ, ಅವ್ರ ಲೀಲೆಗಳು ಬಹಳ ವಿಚಿತ್ರ ಇರ್ತಾವ. ಅವರನ್ನ ನೋಡಿ ಎಷ್ಟೋ ಜನ ಹೆದರಿಕೊಳ್ತಾರ. ನೀವು ಸುಮ್ಮನೆ ಇಲ್ಲೇ ನಿಲ್ರಿ ಅವ್ರು ಬರೋ ಮಠ ಅಂತ ಹೇಳಿ. ಆಯ್ತಪ್ಪ, ಮತ್ತ ನನಗಂತೂ ಶಕ್ತಿ ಯುಕ್ತಿ ಗೊತ್ತಿಲ್ಲ, ಇಲ್ಲೇ ನಿಲ್ತನ್ ತಗೋ ಅಂದ ಮಾಮಲೆದಾರ. ನೋಡ್ರಿ, ಯಾವಾಗ ಮುಂಜಾನೆ ಸಮಯ ಆಗಿತ್ತು ಆಗಿನ ಟೈಮ್ದಾಗ ಕುದುರೆಯನ್ನ ತಗೊಂಡು ಹೋದಂತಹ ನಾಗಲಿಂಗ ಮಹಾಸ್ವಾಮಿಗಳು 10 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಗ್ತಾ ಬಂತು, ಇನ್ನ ಅವರ ಸುಳಿವೇ ಇಲ್ಲ. ನಾಗಲಿಂಗ ಮಹಾಸ್ವಾಮಿಗಳು ಬರ್ತಾನೆ ಇಲ್ಲ. ಮಾಮಲೆದಾರಗ ನೋಡ್ರಿ ಬಿಸಲಾಗ ಚಡಪಡಿಸಿ ಮಾರೆಲ್ಲ ಕರಿ ಲಡ್ ಆಯ್ತು. ಸುಟ್ಟ ಬದನಿಕಾಯಿ ಹೆಂಗಾಗಿರ್ತತ್ಲ ಆ ರೀತಿ ಸಿದ್ದಪ್ಪ ಮತ್ತು ಮಾಮಲೆದಾರನ ಮುಖ ಆಯ್ತು. ಮಾಮಲೆದಾರ ಅಂದ, ಸಿದ್ದಪ್ಪ ಆ ಕಡೆ ಎಲ್ಲರ ಗಿಡದ ನೆಳಾಗ್ರೆ ನಡಿಯೋ, ಮಾರೆಲ್ಲ ಸುಡ್ಲಾಕತ್ತೈತಿ ಅಂತ ಹೇಳಿ. ಸಿದ್ದಪ್ಪ ಅಂದ, ಸಾಹೇಬ್ರ ನೀವು ಹುಚ್ಚದಿರಿ, ಎಲ್ಲರ ನೆಳಾಗ ಹೋಗಿ ಕುಂತೀರಿ, ಹಂಗ ಕುಂತ್ರಂದ್ರ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಸಿಟ್ಟು ಮಾಡ್ಕೋತಾರ. ಅದ ಏನ್ ಬೇಕಾದಾಗ್ಲಿ, ಅದ ಮಳೆ ಆಗ್ಲಿ ಬಿಸಿಲು ಬೇಳೆ ಏನ್ ಬೇಕಾದಾಗ್ಲಿ, ನೀವ್ ಇಲ್ಲೇ ನಿಲ್ಲುದ್ರಿ ಅಂದ. ಆಯ್ತು ಬಿಡಪ್ಪ ನಿಲ್ತನ ಅಂತ ಹೇಳ ಅಂದ ಮಾಮಲೆದಾರ. ಮತ್ತ ಸಿದ್ದಪ್ಪನ ತನ್ನ ಕೈಯಾಗ ಏನ್ ಛತ್ರಿ ಇತ್ತು ನೋಡ್ರಿ, ಆ ಛತ್ರಿ ತೆಗೆದು ಮಾಮಲೆದಾರಿಗೆ ಹಿಡಿದ್ರು ನೆರಳು ಬರ್ಲಿ ಅಂತ ಹೇಳಿ. ಆದ್ರೂ ರಣ ಬಿಸಲ್ರಿ. ಆಗೆಲ್ಲ ರೋಡ್ ಇಲ್ಲ ಏನಿಲ್ಲ, ಹಾಳು ಮಣ್ಣಿನ ನೆಲಗಳವು. ನೆಲದ ಝಳ ಮಾರಿಗೆ ಬಿಡಿತಿತ್ತು. ನಾಗಲಿಂಗ ಸ್ವಾಮಿಗಳು ಬರಲೇ ಇಲ್ಲ. ಸಂಜೆ ಸೂರ್ಯಾಸ್ತ ಆಗ್ತಾ ಬಂತು, ಎಲ್ಲ ಕತ್ತಲ ಆವರಿಸ್ತಾ ಬಂತು. ಅವಾಗ ಮಬ್ಬುಗತ್ತಲಿನಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಬಂದ್ರು ನೋಡ್ರಿ. ನಾಗಲಿಂಗ ಮಹಾಸ್ವಾಮಿಗಳು ಬಂದು ಮಾಮಲೆದಾರನ ಹತ್ತಿಗೆ ದಪ್ಪತ್ತ ತಳಗ ಜಿಗದ್ರು ಕುದುರೆ ಮೇಗಿಂದ. ಏನ್ ಮಾಮಲೆದಾರ ನಿನ್ನ ಕುದುರೆಯೋ, ಬಹಳ ಭಾರಿ ಐತಿ ಕುದುರೆ ಅಂದ್ರು.
ನಿನ್ನ ಕುದುರೆ ಎಡ್ಡ ಮುರಿದೇನ್ ತಗೋ ಅಂತ ಹೇಳಿ. ಎಡ್ಡ ಮುರಿಯೋದಂದ್ರ ಕುದುರೆ ಹಂತಿಕ್ ಏನ್ ಸೊಕ್ಕಿರ್ತೈತಿ ನೋಡ್ರಿ, ಆ ಗತ್ತು ಅದನ್ನೆಲ್ಲ ಇಳಿಸ್ಬಿಟ್ಟಿದ್ರು ನಾಗಲಿಂಗ ಮಹಾಸ್ವಾಮಿಗಳು. ಕುದುರೆ ನಾಯಿ ತೇಗ್ತೈತ್ಲ ಹಂಗ ತೇಗ್ತಿತ್ತು, ಬಾಯಾಗಿಂದ ಬುರುಗ ಬರ್ತಿತ್ತು. ಅದರದ ಕುದುರೆ ಸೊಕ್ಕ ಇಳದ್ ಹೋಗಿತ್ತು. ಅವಾಗ ನಾಗಲಿಂಗ ಮಹಾಸ್ವಾಮಿಗಳಂದ್ರು, ಮಾಮಲೆದಾರ ನೀನೇನ ಕುದುರೆಯನ್ನ ಕೊಟ್ಟಿಲ್ಲ, ನಂಗೆ ಬಹಳ ಸಂತೋಷ ಆಯ್ತು, ನನ್ನ ಕೆಲಸನೂ ಆಯ್ತು. ಮತ್ ನಿನ್ನ ಕೆಲಸಕ್ಕೆ ಏನ ಸಿಗ್ಗಾವಿಗೆ ಹೊಂಟಿದ್ದಲ್ಲ, ನೀ ಇನ್ನು ಹೋಗಬೇಡ, ನೀ ನಿನ್ನ ಮನಿಗೆ ಹೋಗು, ಬಂಕಾಪುರಕ್ಕೆ ಹೋಗು, ಸಿಗ್ಗಾವಿಗೆ ಹೋಗೋ ಕೆಲಸ ನಾಳೆ ಇಟ್ಕೋ, ಮತ್ ನೀ ಇಲ್ಲಿ ಹೋಗಿಬಿಡು ಅಂದ್ಬಿಟ್ರು. ಅವಾಗ ದೂಸರ ಮಾತಾಡಕ್ ಅವಕಾಶ ಇಲ್ಲ. ಆಯ್ತಪ್ಪ, ನೀ ಹೆಂಗ ಹೇಳ್ತಿ ಹಂಗ ಮಾಡ್ತೀವಿ ಅಂತ ಹೇಳಿ ಮತ್ತ ಮಾಮಲೆದಾರ ಅವೆಲ್ಲ ಕುದುರೆಗೆ ಜನ ಕೈಜವಾಣ ಅವನ್ನೆಲ್ಲ ಸಿದ್ದಪ್ಪ ಕಟ್ಟಿದ. ಮಾಮಲೆದಾರ ಕುದುರೆ ಮ್ಯಾಗ ಹತ್ತಿ ಮತ್ತ ಬಂಕಾಪುರಕ್ಕೆ ಹೋದ. ಸಿದ್ದಪ್ಪನ ಕರ್ಕೊಂಡು ಬಂಕಾಪುರಕ್ಕೆ ಹೋಗಿ ಮಾಮಲೆದಾರ ತನ್ನ ಆಫೀಸಿನಾಗ ನೋಡ್ತಾನ, ಒಂದು ಲಕೋಟೆ ಬಂದದ. ಒಂದು ಲಕೋಟೆ ಬಂದಿತ್ತು ಆಫೀಸಿನೊಳಗೆ. ಏನಿದು ಲಕೋಟೆ ಅಂತ ಹೇಳಿ ಹರಿದ ಮಾಮಲೆದಾರ ಲಕೋಟೆಯನ್ನ ನೋಡ್ತಾನ. ಲಕೋಟೆಯನ್ನು ತೆಗೆದು ನೋಡಿದಂತರ ಮಾಮಲೆದಾರಿಗೆ ಏನಪ್ಪಾ ಅಂತಂದ್ರ ಬಹಳ ಸಂತೋಷ ಆಗಿತ್ತು. ಏನು ಸಂತೋಷಪ್ಪ ಅಂತಂದ್ರ, ಮಾಮಲೆದಾರ ಗೋವಿಂದರಾಯರೇ, ನಿಮಗೆ ಈ ಮಾಮಲೆದಾರರ ಕೆಲಸದಿಂದ ನಾವು ಬಿಡುಗಡೆಗೊಳಿಸಿದ್ದೇವೆ. ಬಿಡುಗಡೆಗೊಳಿಸಿ ನಿಮ್ಮನ್ನು ಪ್ರಾಂತದ ಅಧಿಕಾರಿಯನ್ನಾಗಿ ನಾವು ನಿಮಗೆ ಪ್ರಮೋಷನ್ ಕೊಟ್ಟಿದ್ದೇವೆ ಅಂತೇಳಿ ಅದರೊಳಗೆ ಬರ್ದಿತ್ತು. ಏನು ಸಂತೋಷ ಆಯ್ತು ರೀ ಮಾಮಲೆದಾರಿಗೆ, ಏನು ಸಂತೋಷ ಆಯ್ತು. ಗುರುವಿನ ಲೀಲೆಯನ್ನ ಪಕ್ಕಾ ತಿಳ್ಕೊಂಡು ಬಿಟ್ಟ. ನಿಮಗ ಪ್ರಾಂತದ ಅಧಿಕಾರಿಯಾಗಿ ಪ್ರಮೋಷನ್ ಆಯ್ತು. ಈ ಕುದುರೆಯನ್ನ ಏನಪ್ಪಾ ಅಂತಂದ್ರ ನೀವೇನ್ ತಗೊಂಡರಿ, ಅದ ಕುದುರೆ ಮ್ಯಾಗ ಏನಪ್ಪಾ ಅಂದ್ರ ಕುಂತು ನೀವು ನಾಳೆ ಸಿಗ್ಗಾವಿಗೆ ಬಂದು ಪ್ರಮೋಷನ್ ಲೆಟರ್ ತಗೊಂಡು ಹೋಗ್ರಿ, ನಿಮ್ಮ ಸಂಬಳವನ್ನು ಕೂಡ ನಾವು ದುಪ್ಪಟ್ಟು ಮಾಡಿದ್ದೇವೆ ಅಂತ ಹೇಳಿ ಬರ್ದಿತ್ತು. ನೋಡ್ರಿ, ಸಂಬಳ ಹೆಚ್ಚಾಯ್ತು, ಪ್ರಾಂತದ ಅಧಿಕಾರಿಯಾಗಿ ಪ್ರಮೋಷನ್ ಆಯ್ತು. ನೋಡ್ರಿ ಎಷ್ಟು ಅದ್ಭುತ ಲೀಲೆ. ನಾಗಲಿಂಗ ಸ್ವಾಮಿಯ ಲೀಲೆಯೇ ಅದೊಂದು ಅದ್ಭುತ ಲೀಲೆ. ಅಂತ ಲೀಲೆಗಳನ್ನ ನಾನು ತಿಳಿದಿರೋ ಹಾಗೆ ಅಂತ ವಿಚಿತ್ರ ಲೀಲೆಗಳನ್ನ ಯಾರು ಮಾಡಿಲ್ಲ. ಬಹಳ ವಿಚಿತ್ರ ಲೀಲೆಗಳು ಅವರು. ಅದಾದ ನಂತರ ನೋಡ್ರಿ, ಮಾಮಲೆದಾರ ಅಧಿಕಾರತ್ವವನ್ನ ಪಡ್ಕೊಂಡ ನಂತರ ಸಂಬಳ ದುಪ್ಪಟ್ಟಾಯ್ತು. ಗುರುವಿನ ಋಣವನ್ನ ಮುಟ್ಟಿಸಬೇಕಲ್ಲ. ಅದಕ್ಕೆ ಸಿದ್ದಪ್ಪನನ್ನು ಕರೆದ. ಸಿದ್ದಪ್ಪ, ನಿನ್ನ ದಯೆಯಿಂದ ನನಗೆ ಗುರುವಿನ ಶಕ್ತಿ ಅರಿವಾಯ್ತು. ನೀನ್ ಯಾವಾಗಲೂ ನನ್ನ ಜೊತೆ ಇರು. ನೀನು ಏನಪ್ಪಾ ಅಂದ್ರ ನಿಂದು ನೌಕರಿ ಖಾಯಂ ಆಗಿ ನನ್ನ ಜೊತೆ ನಾನು ಮಾಡ್ಕೊಂತೀನಿ ಅಂತ ಹೇಳಿ ಅವನನ್ನು ಕೂಡ ಒಂದು ನೌಕರಿ ಕೊಟ್ಟು ಸಿದ್ದಪ್ಪನ ಜೊತೆಗೆ ಇಟ್ಕೊಂಡ. ಅದರ ಜೊತೆ ನಾನು ಒಂದು ಪಲ್ಲಕ್ಕಿಯನ್ನ ಮಾಡಿದ್ದೇನೆ, ಸ್ವಾಮಿಗಳಿಗೆ ಕೂಡ್ಲಿಕ್ಕೆ ಅಂತ ಹೇಳಿ ಒಂದು ಪಲ್ಲಕ್ಕಿ ಮಾಡಿದ್ದೇನೆ. ಆ ಪಲ್ಲಕ್ಕಿಯನ್ನು ತಗೊಂಡು ನಾವು ನವಲಗುಂದದ ಮಠಕ್ಕೆ ಹೋಗಿ ಅದನ್ನ ಗುರುಗಳ ಚರಣಿಗೆ ಒಪ್ಪಿಸಿ ಬರೋಣ ಅಂತ ಹೇಳಿ ಸಿದ್ದಪ್ಪನ ಮುಂದೆ ಪ್ರಾಂತದ ಅಧಿಕಾರಿಯಾಗಿದ್ದ ಅವರು ಹೇಳಿದ ಕೂಡಲೇ, ಆಯ್ತು ತಂದೆ, ಇಂಥ ಸಂತೋಷದ ವಿಷಯ ನನಗೂ ಏನಪ್ಪಾ ಅಂದ್ರೆ ಬಹಳ ಸಂತೋಷ ಆಯ್ತು, ಹೋಗಿ ಬರೋಣಲ್ರಿ ಎಲ್ಲರೂ ಕೂಡಿ ನವಲಗುಂದಕ್ಕ ಅಂತ ಹೇಳಿ. ಮನ್ಯಾಗ ನೋಡ್ರಿ ಹೇಳ್ದ ಗೋವಿಂದರಾಯ, ನೋಡು ನಾಳೆ ನವಲಗುಂದಕ್ಕೆ ಹೋಗೋದೈತಿ ಅಂತ ಹೇಳಿ ಹೆಂಡತಿಗೆ ಹೇಳ್ತಾ ಇದ್ದ. ನವಲಗುಂದಕ್ಕೆ ಹೋಗೋದೈತಿ, ನಾವೊಂದು ಪಲ್ಲಕ್ಕಿ ಮಾಡ್ಸೀನಿ ಗುರುಗಳಿಗೆ, ಅವರಿಂದ ನನಗೆ ಪ್ರಮೋಷನ್ ಸಿಕ್ಕೈತಿ, ನಾವು ಸತಿಪತಿಗಳು ಇಬ್ಬರು ಕೂಡಿ ಅದನ್ನ ಕೊಟ್ಟ ಮರೋಣ ಅಂತ ಹೇಳಿ. ಆಯ್ತು ಅಂತ ಹೇಳಿ ಸತಿನು ಬಹಳ ಪ್ರೀತಿಯಿಂದ ಒಪ್ಕೊಂಡ್ಲು. ಮರುದಿವಸ ಆಯ್ತು, ಎಲ್ಲರೂ ತಯಾರಾದ್ರು. ಎತ್ತಿನ ಬಂಡಿಯನ್ನು ಒಂದು ಏನಪ್ಪಾ ಅಂತಂದ್ರೆ ರೆಡಿ ಮಾಡಿಸಿದ್ರು. ಎತ್ತಿನ ಬಂಡಿಯಲ್ಲಿ ಏನಪ್ಪಾ ಅಂದ್ರ ಪಲ್ಲಕ್ಕಿಯನ್ನು ಇಟ್ಕೊಂಡು ಮತ್ತ ಹಿಂದಿನ ಕುದುರೆ ಮ್ಯಾಗ ಇವರು ಯಾರು ಗೋವಿಂದರಾಯರು ಹತ್ತಿ ಕುಂತ್ಕೊಂಡ್ರು. ಸಿದ್ದಪ್ಪ ಮತ್ತ ಅವನ ಹೆಂಡತಿ ಎಲ್ಲ ಎತ್ತಿನ ಗಾಡಿಯಾಗ ಕುಂತ್ರು, ಪಲ್ಲಕ್ಕಿ ಒಂದು ಇಟ್ಕೊಂಡ್ರು. ಎಲ್ಲಾರು ಕೂಡಿ ನವಲಗುಂದಕ್ಕೆ ಹೊಂಟ್ರು. ನವಲಗುಂದಕ್ಕೆ ಹೋಗಿ ಆ ಮಠದೊಳಗೆ ಅದನ್ನಿಟ್ಟ ಸ್ವಾಮಿಗಳ ಸಂಬಂಧ ಕಾಯ್ಕೊಂತ ಕುಂತ್ರು. ಮಠದೊಳಗ ನಾಗಲಿಂಗ ಮಹಾಸ್ವಾಮಿಗಳ ಕಾಣ್ತಾ ಇಲ್ಲ. ಆಗ್ಲಿ ನಮ್ಮಪ್ಪ ಯಾವಾಗ ಬರ್ತಾನ ಬರ್ಲಿ, ಅವನಿಂದ ನನಗೆ ಇದೆಲ್ಲ ಸಿಕ್ಕೈತಿ ಭಾಗ್ಯ, ಅದಕ್ಕೆ ನಾ ಅವನು ಬರೋ ಮಠ ಕಾಯ್ತೀನಿ, ನಮ್ಮ ಅಪ್ಪ ಬರೋ ಮಠ ಅಂತ ಹೇಳಿ ಆ ಗೋವಿಂದರಾಯ ನೋಡ್ರಿ, ಪ್ರಾಂತದ ಅಧಿಕಾರಿ ಗೋವಿಂದರಾಯ ಕಾಯ್ಕೋಂತ ಕುಂತ. ಬಂದ್ರು ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಂದ್ರು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಬಂದು ನೋಡ್ರಿ ಏನಂತಾರ, ಬಂದೆನಪ್ಪ ಗೋವಿಂದರಾಯ, ಪ್ರಮೋಷನ್ ಆಯ್ತಂತ, ಬಹಳ ಸಂತೋಷ ಆಯ್ತಪ್ಪ, ನಿನ್ನ ಭಕ್ತಿಗೆ ನಿನ್ನ ನಿಷ್ಠಾವಂತಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಕ್ಕೈತಿ ಅಂತ ಹೇಳಿ. ಅವಾಗ ಸತಿಪತಿಗಳು ನಮಸ್ಕಾರ ಮಾಡಕ್ ಹೋದ್ರು.
ಅಪ್ಪಾರ ನಿಮಗೆ ನಾವೊಂದು ಪಲ್ಲಕ್ಕಿ ಮಾಡಿಸ್ಕೊಂಡು ಬಂದೆವು. ಪಲ್ಲಕ್ಕಿ ಮಾಡಿಸ್ಕೊಂಡ್ ಬಂದಿರ, ಬಹಳ ಚಲೋ ಆಯ್ತು. ಮತ್ತು ನಿನ್ನ ಮಕ್ಕಳು ಎಲ್ಲಿದಾರ ಅಂದ್ಬಿಟ್ರು ನಾಗಲಿಂಗ ಮಹಾಸ್ವಾಮಿಗಳು. ನಿನ್ನ ಮಕ್ಕಳು ಎಲ್ಲಿ ಅದಾರು ಅಂತೇಳಿ ಏನು ಅಂದ್ರಲ್ಲ, ಅವರಿಗೆ ಸಿಡಿಲು ಬಡ್ದಂಗೆ ಆಗ್ಬಿಡ್ತು. ಯಾಕಂದ್ರೆ ಸತಿಪತಿಗಳಿಗೆ ಮಕ್ಕಳೇ ಆಗಿಲ್ಲ. ಇಲ್ಲ ಯಪ್ಪ, ನಮಗೆ ಮಕ್ಕಳಾಗಿಲ್ಲ ಅಂಥೇಳಿ ಗೋವಿಂದರಾಯ ಅಂದ. ಹೆಂಡತಿ ಅಲ್ಲೇ ಅಳಾಕ್ ಶುರು ಮಾಡ್ಲು. ತಂದೆ, ನಮಗೆ ಭಾಳ ವರ್ಷ ಆಯ್ತು, ಮಕ್ಕಳಾಗಿಲ್ಲ, ನೀವು ಮಕ್ಕಳು ಎಲ್ಲಿ ತಂದ್ರೆ ನಾವು ಏನು ಹೇಳೋಣ ತಂದೆ ಅಂಥೇಳಿ ಅಳ್ಳಾಕ್ ಶುರು ಮಾಡ್ಲು. ಅವಾಗ ನವಲ್ಗುಂದದ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ, ಮಕ್ಕಳಿಲ್ಲ ಅಂತಂದ್ರ ಈ ಪಲ್ಲಕ್ಕಿ ತಗೊಂಡ್ ನನಗ್ಯಾಕೆ ಕೊಡಾಕ್ ಬಂದಿರಿ? ಮುಂದಿನ ವರ್ಷ ನಿನ್ನ ಮಗನ ಕರ್ಕೊಂಡ ನನಗ ಪಲ್ಲಕ್ಕಿ ಕೊಡಾಕ ಬಾ, ನಡಿ ಇಲ್ಲದ ಅಂತ ಹೇಳಿ ಬೈದ್ಬಿಟ್ರು. ನೋಡ್ರಿ, ಅವರು ಬೈದಾರಂದ್ರ ಅದೇ ಆಶೀರ್ವಾದ. ಅವ್ರ ಮಾತಿನೊಳಗೆ ಬಹಳ ಗೂಢಾರ್ಥ. ಮುಂದಿನ ವರ್ಷ ನಿನ್ನ ಮಗನ ತಗೊಂಡು ಈ ಪಲ್ಲಕ್ಕಿ ಕೊಡಾಕ ಬಾ ಅಂದ್ರ ಅವ್ರು. ಇಷ್ಟ್ರ ಮ್ಯಾಗ ಅರ್ಥ ಆಗಿರ್ಬೋದು ನಿಮಗ, ಮುಂದಿನ ವರ್ಷ ಅವ್ರಿಗೆ ಮಗು ಆಗತೈತೆ ಅಂತಂಗ. ಆಯ್ತು ಅಂತ ಹೇಳಿ ಸಿದ್ದಪ್ಪ ಮತ್ತ ಗೋವಿಂದರಾಯ ಅವನ ಹೆಂಡತಿ ಎಲ್ಲರೂ ಕೂಡಿ ಮತ್ತೆ ಉಲ್ಟಾ ಪಲ್ಲಕ್ಕಿ ತಗೊಂಡು ಬಂಕಾಪುರಕ್ಕೆ ಹೋದ್ರು. ಸಿದ್ದಪ್ಪ ದಾರಿ ಉದ್ದಕ್ಕ ಹೇಳ್ಕೊಂತ ಹೋದ. ಅಧಿಕಾರಿಗಳ ಮಾತಿನೊಳಗೆ ಬಹಳ ಅರ್ಥ ಅದ. ಅವ್ರು ಹೇಳ್ಯಾರಂದ್ರ ಮುಂದಿನ ವರ್ಷ ನಿನ್ನ ಮಗನ ಕರ್ಕೊಂಡು ಬಾ ಅಂದಾರಂದ್ರ ನಿಮಗೆ ಗ್ಯಾರಂಟಿ ಮಕ್ಕಳಾಗ್ತಾವ ನೋಡ್ರಿ ಅಂತ ಹೇಳಿ ಅಂದ ಸಿದ್ದಪ್ಪ. ಆಗಲಿಪ್ಪ ಆಗಲಿ, ದೇವರ ಆಶೀರ್ವಾದದಿಂದ, ಸದ್ಗುರುವಿನ ಆಶೀರ್ವಾದದಿಂದ, ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಅದೊಂದು ಆಯ್ತಂದ್ರ ಅದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಏನಾಯ್ತು ಅಂತ ಹೇಳಿ ಅವರು ಕೂಡ ಗೋವಿಂದರಾಯ ಅವರು ಕೂಡ ಸಂತೋಷವನ್ನ ವ್ಯಕ್ತಪಡಿಸುವಂತ ನೋಡ್ರಿ. ಸುಮಾರು 1 ವರ್ಷ ಕಳೀತಾ ಬಂದಿತ್ತು. ಗಂಡು ಮಗುವಿಗೆ ಜನ್ಮವನ್ನಿತ್ತು. ಮಹಾತಾಯಿ ಗಂಡು ಮಗುವಿಗೆ ಜನ್ಮವನ್ನಿತ್ರ ಇಡೀ ಬಂಕಾಪುರ ಗ್ರಾಮ ಎಲ್ಲ ಸಿಹಿ ಭೋಜನದ ವ್ಯವಸ್ಥೆ ಮಾಡಿದ್ದ. ಇಡೀ ಬಂಕಾಪುರ ಗ್ರಾಮವೆಲ್ಲ ಸಿಹಿ ಭೋಜನದ ವ್ಯವಸ್ಥೆ. ಆ ಪ್ರಾಂತದ ಅಧಿಕಾರಿ ಗೋವಿಂದರಾಯ ಸಿಹಿ ಭೋಜನವನ್ನ ಹಾಕಿ ತನ್ನ ಮಗುವಿನ ಸಮೇತರಾಗಿ ಮತ್ತ ಪಲ್ಲಕ್ಕಿಯನ್ನ ತಗೊಂಡು ಅದನ್ನ ಕೊಡ್ಲಾಕ ನವಲಗುಂದಕ್ಕೆ ಹೋದ್ರು. ಯಾಕಂದ್ರ ಗುರು ಹೇಳಿದ್ದ, ಮುಂದಿನ ವರ್ಷ ನೀನು ಮಗನ ಕರ್ಕೊಂಡು ಬಾ ಅಂತ ಹೇಳಿ. ಮಗನ್ನ ಕರ್ಕೊಂಡ ಪಲ್ಲಕ್ಕಿ ತಗೊಂಡು ಅದನ್ನ ನಾಗಲಿಂಗ ಮಹಾಸ್ವಾಮಿಗಳ ಮಠಕ್ಕೆ ಹೋದಾಗ ನಾಗಲಿಂಗ ಮಹಾಸ್ವಾಮಿಗಳು ಕುಂತಿದ್ರು. ಬಾರಪ್ಪ ಬಾ ಗೋವಿಂದರಾಯ, ಮಗನ ಕರ್ಕೊಂಡ ಬಂದಿಯಲ್ಲಪ್ಪ, ಹೇಳಿದ್ದ ಮಾತು ಕರೆಕ್ಟ್ ನಡ್ಸಾವ್ ನೋಡ್ ನೀನು ಅಂತ ಹೇಳಿ ಅಂದ್ರು. ಹೇಳಿದ್ದ ಮಾತು ನಂಗೆ ಕರೆಕ್ಟ್ ನಡ್ಸಾವ್ ನೋಡು ಅಂತ ಹೇಳಿ ಅವಾಗ ಬಂದವರ ಸತಿಪತಿಗಳು ಮತ್ತು ಜೊತೆಗೆ ಮಗು ಅಲ್ಲಿ ಪಕ್ಕದಲ್ಲಿರುವಂತಹ ಸಿದ್ದಪ್ಪ ನೋಡ್ರಿ, ಎಲ್ಲರೂ ಗುರುವಿನ ಪಾದದ ಮ್ಯಾಗ ಎರಗಿ ಆಶೀರ್ವಾದವನ್ನ ಪಡ್ಕೊಂಡ್ರು. ಏನು ಆ ನಾಗಲಿಂಗ ಮಹಾಸ್ವಾಮಿಗಳ ಲೀಲೆಗಳು ಹೇಳ್ತಾ ಹೋದ್ರೆ ದಿನಗಳಲ್ಲ, ತಿಂಗಳುಗಳೇ ಸಾಲಲ್ಲ. ಅಂತಹ ಅದ್ಭುತವಾದ ಲೀಲಾ ಪುರುಷ, ಮಹಾಪುರುಷ ನೋಡ್ರಿ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು. ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಎಷ್ಟು ಸಂತೋಷ ಆಯ್ತು ನಾಗಲಿಂಗ ಮಹಾಸ್ವಾಮಿಗಳಿಗಂದ್ರ ತಮ್ಮ ಭಕ್ತರನ್ನೆಲ್ಲ ಕರೆದ್ರು. ನೋಡ್ರಿ, ಅವರೊಳಗ ಅವರ ಭಕ್ತಿ ಏನು ಮಾಡುವಂತ ಜನ ಇತ್ಲ, ಅವರ ಭಕ್ತರೊಳಗ ಸಮಗಾರ ಭೀಮವ್ವ ಅನ್ನುವಂಥವಳು ಬಹಳ ಒಳ್ಳೆ ಭಕ್ತಳವಳು. ಅವಳ ಬಗ್ಗೆ ಅಂತೂ ನಾನು ಒಂದು 2-3 ಇತಿಹಾಸಗಳನ್ನ ಹೇಳಿದ್ದೇನೆ, ನಮ್ಮ ವಿಡಿಯೋದೊಳಗೆ ಹೇಳಿದ್ದೇನೆ. ಅಂತಹ ಭಕ್ತಿಯನ್ನ ಮೆರೆದಂತಹ ಮಹಾತಾಯಿ ಬೇರೆ ಎಲ್ಲಿ ಇಲ್ಲ. ಸಮಗಾರ ಭೀಮವ್ವ ನಾಗಲಿಂಗ ಮಹಾಸ್ವಾಮಿಗಳ ಜೊತೆ ಇದ್ದಳು. ಅವಳನ್ನು ಕೂಡ ಕರೆದು ಹೇಳ್ತಾರ, ನೋಡ್ವಾ, ನಮ್ಮ ಪ್ರಾಂತಾಧಿಕಾರಿ, ಬಂಕಾಪುರದ ಪ್ರಾಂತಾಧಿಕಾರಿ ಮಗನ ಕರ್ಕೊಂಡು ಬಂದಾನ, ಪಲ್ಲಕ್ಕಿ ತಂದಾನಂತ ನನಗೆ, ನೋಡಿ ಬರ್ರೋ ಅಂತ ಹೇಳಿ ಭಕ್ತರನ್ನೆಲ್ಲ ಕರೆದು ಸಂತೋಷವನ್ನ ವ್ಯಕ್ತಪಡಿಸಿದ್ರು ನಾಗಲಿಂಗ ಮಹಾಸ್ವಾಮಿಗಳು. ನೋಡ್ರಿ, ಭಕ್ತರ ಚೆನ್ನಾಗಿದ್ರ, ಅವ್ರು ನಕ್ಕೋತಿದ್ರ ಗುರು ತಾನ ಸಂತೋಷ ಪಡ್ತಾನಲ್ರಿ. ಯಾವ ಭಕ್ತನನ್ನ ಕಣ್ಣೀರ್ ಹಾಕ್ಸಿ ಗುರು ಸಂತೋಷವಾಗಿದ್ದಾನೆ ಹೇಳ್ರಿ ನೋಡೋಣ. ಭಕ್ತರನ್ನ ಉದ್ಧಾರ ಮಾಡುವುದೇ ಗುರುವಿನ ಕೆಲಸ. ದೇವರು ಒಂದು ಕ್ಷಣ ನಾವು ಪ್ರಾರ್ಥಿಸಿದಾಗ ದೇವರು ನಮ್ಗೆ ವರ ಕೊಡ್ತಾನೋ ಬಿಡ್ತಾನೋ, ಅಥವಾ ಬರುದು ಲೇಟ್ ಆಗ್ತೈತೋ ಅಥವಾ ಲಘು ಬರ್ತಾನೋ ಗೊತ್ತಿಲ್ಲ. ಆದ್ರ ಗುರುವನ್ನ ನಾವು ಬೇಡ್ಕೊಂಡಿದ್ದಾದ್ರ ಬಹಳ ತತ್ಕ್ಷಣದೊಳಗೆ ಅವ ತನ್ನ ಇರುವಿಕೆಯನ್ನ, ತನ್ನ ಶಕ್ತಿಯನ್ನ, ತನ್ನ ಆಶೀರ್ವಾದವನ್ನ ನಮಗೆ ಕೊಡ್ತಾನ. ಅಂತಹ ನಿಷ್ಕಲ್ಮಶವಾದಂತಹ ಭಕ್ತಿ ನಮ್ಮಲ್ಲಿರಬೇಕು. ಅಂತಹ ಭಕ್ತಿ ನಮ್ಮಲ್ಲಿದ್ರ ಭಕ್ತಿಗೆ ಏನು ಬೇಕಾದ್ರೂ ಸಿಗ್ತೈತಂತ, ಏನು ಬೇಕಾದ್ರೂ ಸಿಗ್ತೈತಂತ. ಅಂತದ್ರೊಳಗೆ ಗುರುವಿನ ಆಶೀರ್ವಾದ ಸಿಗುವುದಿಲ್ಲೇನು?
ಅಂತಹ ಗುರುವಿನ ಆಶೀರ್ವಾದ ನನ್ನ ಮೇಲಷ್ಟೇ ಅಲ್ಲದೆ ಎಲ್ಲ ನಿಮ್ಮ ಮೇಲೆ, ಕೇಳುಗರ ಶ್ರೋತೃಗಳ ಮೇಲೆ ಸದಾ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.